ಗೋಲ್ಡ್ ಒಳಗ ಲಾಂಗ್ ಪೊಸಿಷನ್ ಆ್ಯಡ್ ಮಾಡಿ $34 ಪ್ರಾಫಿಟ್ ಮಾಡಿದ್ವಿ ವಿತ್ 0.1 ಲಾಸ್. ನಾವು ಯೂಸ್ ಮಾಡಿ ಸ್ಟ್ರಾಟಜಿ ಅಂದ್ರೆ ಬ್ರೇಕರ್ ಸ್ಟ್ರಕ್ಚರ್ ಪ್ಲಸ್ ಸೆಷನ್ ಓಪನಿಂಗ್. ಪ್ರಿವಿಯಸ್ ಟೈಮ್ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ನಾವು $9 ಪ್ರಾಫಿಟ್ ಮಾಡಿದ್ವಿ. ಈ ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ $40 ಪ್ರಾಫಿಟ್ ಮಾಡಿದ್ವಿ ವಿತ್ ಸಿಪಿ ಡಾಟಾ ನ್ಯೂಸ್. ಅಂಡ್ ದಿಸ್ ಟೈಮ್ ಈ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದ್ಮೇಲೆ ಅರೌಂಡ್ $34 ಪ್ರಾಫಿಟ್ ಮಾಡಿದ್ವಿ ವಿತ್ ಮಲ್ಟಿಪಲ್ ಲಾಂಗ್ ಪೊಸಿಷನ್ ಆ್ಯಡ್ ಮಾಡಿದ್ವಿ. 4 ಟೈಮ್ ಫ್ರೇಮ್ ಒಳಗೆ ಗೋಲ್ಡ್ ಆಗಿ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ತಿದ್ದು ಬಟ್ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ನಾವು ರಿಟೆಸ್ಟ್ ವೇಟ್ ಮಾಡ್ತಿದ್ವಿ. 1 ಅವರ್ ಟೈಮ್ ಫ್ರೇಮ್ ಒಳಗೆ ಈ ರೆಸಿಸ್ಟೆನ್ಸ್ ರಿಟೆಸ್ಟ್ ಆದ್ಮೇಲೆ ನಿವರ್ಸೇಷನ್ ಒಳಗೆ ನಾವು ಗೋಲ್ಡ್ ಒಳಗೆ ಲಾಂಗ್ ಪೊಸಿಷನ್ ಆ್ಯಡ್ ಮಾಡಿದ್ವಿ. ಒನ್ಲಿ ರೀಸನ್ ಏನಂದ್ರೆ ಗೋಲ್ಡ್ US ಡಾಲರ್ ಜೊತೆ ಕೋ ರಿಲೇಷನ್ ಇರೋದ್ರಿಂದ ನಿವರ್ಸೇಷನ್ ಒಳಗೆ ಗೋಲ್ಡ್ ಮೊಮೆಂಟಮ್ ಆರ್ ವೋಲ್ಟಾಲಿಟಿ ಜಾಸ್ತಿ ಇರ್ತೈತಿ. ಈ ರೀಸನ್ ಮೇಲೆ ನಾವು 50 ಮಿನಿಟ್ಸ್ ಕ್ಯಾಂಡಲ್ ಒಳಗೆ ಕ್ಯಾಂಡಲ್ ಕನ್ಫರ್ಮೇಷನ್ ಬುಲಿಶ್ ಮೊಮೆಂಟಮ್ ಕ್ಯಾಂಡಲ್ ಕನ್ಫರ್ಮೇಷನ್ ಅನ್ಕೊಂಡು ನಾವು ಗೋಲ್ಡ್ ಒಳಗೆ ಲಾಂಗ್ ಪೊಸಿಷನ್ ಆ್ಯಡ್ ಮಾಡಿದ್ವಿ. ಅನದರ್ ಒಂದು ಲಾಜಿಕ್ ಏನಂದ್ರೆ ಫೋರೆಕ್ಸ್ ಒಳಗೆ 4 ಸೆಷನ್ ಇರ್ತಾವೆ ಬಟ್ ಅದ್ರೊಳಗೆ ನಿವರ್ಸಲ್ ಲೈನರ್ ಸೆಷನ್ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಸಮ್ ಟೈಮ್ಸ್ ನಿವರ್ಸೇಷನ್ ಒಳಗೆ ಬುಲಿಶ್ ಮೊಮೆಂಟಮ್ ಇತ್ತಂದ್ರೆ ಲೈನರ್ ಸೆಷನ್ ರಿವರ್ಸಲ್ ಆಗುತ್ತೆ. ಇಫ್ ಲೈನರ್ ಸೆಷನ್ ಒಳಗೆ ಬುಲಿಶ್